ಎಂಬವಾದಿ ನುಡಿಯಲು ಜಾಣರದರಿಂದರಿಯ ಮೂಲ ರೂಪವ ತೋರಿ ಶ್ರೀ ನರಸಿಂಹನ ಅವತಾರ. ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ಮ ನೆಂಬ ಶ್ರೀಹರಿಯ ಪಿತನಾರು ಪಿತನಾರು ಅದರಿಂದ ಸ್ವಯಂಭೂಗಳೆಲ್ಲ ಅವತಾರ. ಶೋಭಾನೆ ದೇವಕಿಯ ಗರ್ಭದಲ್ಲಿ ದೇವನವತರಿಸಿದ ಭಾಗವನ್ನು ಬಲ್ಲ ವಿವೇಕಿಗಳು ಈ ವಸುಧೆಯೊಳಗೆ ಕೃಷ್ಣಗೆ ಜನ್ಮವ ಆವ ಪರಿಯಲ್ಲಿ ನುಡಿಯುವೆಯೋ. ಆಕಳಿಸುವಾಗ ಯಶೋಧ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ ಭುವನವೆಲ್ಲವ ತೋರಿದುದಲ್ಲವೇ ಆ ವಿಷ್ಣು ಗರ್ಭದೊಳಡಗುವನೇ. ಶೋಭಾನೆ ಆನೆಯ ಮ್ಯಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಾಂಡವ. ಅಣುರೇಣು ರೂಪದಲ್ಲಿ ಆಳ್ದ ಶ್ರೀಹರಿಯ ಜನನೀ ಜಠರವು ಒಳಗೊಂಬುದೇ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ. ಮಾದನನಿವನ ಕುಮಾರನು ಕದನದಿ ಕಣೆಗಳ ಇವನೆದೆಗೆ ಸೆವನೆ ಸುಧತೇರಿಗಿವನೆಂತು ಸಿಲಕುವನೇ. ಶೋಭಾನೆ ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಹೋವಿದರಾದ ಬುಧರು ನುಡಿವಾರೆ. ಸದರವೇ ಈ ಮಾತು ಸರ್ವ ವೇದಂಗಳು ಮುದದಿಂದ ತಾವು ಸ್ತುತಿಸುವು ಎಂದು ಭಾಗವತದ ಚಂದದ ಮಾತನ್ ಮಂದ ಮಾನವ ಮನಸ್ಸಿಗೆ ತಂದುಕೋ. ಜಗಕ್ಕೆ ಕೈವಲ್ಯವೀವ ಮುಕುಂದಾಗೆ ಒಂದು ಕೊರತೆ ಸಲ್ಲದು. ಶೋಭಾನೆ ಶೋಭಾನೆ 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ. ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆಸಿದ್ದ 10,000 ಸ್ತ್ರೀಯರಲ್ಲಿ 10 ಹತ್ತಿನಿಪ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ ಅರ್ತಿಯ ಸೃಷ್ಟಿ ಹರಿಗಿದು. ಶೋಭಾನೆ ಶೋ